ಫ್ರೆಂಡ್ಸ್, ನೀವೇನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ರೆ, ಸೊ ನಿಮಗಾಗಿ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಅಂತೇಳಿ 17,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ. ಸ್ನೇಹಿತರೆ, ಬನ್ನಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರುವಂತದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರ ಒಂದು ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಅಂತೇಳಿ. ಸೊ ಇದು ಬಂದು 17,000ಕ್ಕೂ ಅಧಿಕ ಹುದ್ದೆಗಳಿರುವಂತದ್ದು. ನೀವು ಯಾವ ಗ್ರೇಡ್ ಅಂತ ಕೇಳಿದ್ದೆ ಆದ್ರೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳನ್ನ ಕಾಲ್ ಮಾಡಿರುವಂತದ್ದು. ಮಿನಿಸ್ಟ್ರೀಸ್ ಅಲ್ಲಿ ಅಥವಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅಥವಾ ಆರ್ಗನೈಸೇಷನ್, ಇದು ಸೆಂಟ್ರಲ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ಜಾಬ್ಗಳಾಗಿರುತ್ತೆ. ಸೊ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಯಾವತ್ತಿಂದ ಸ್ಟಾರ್ಟ್ ಅಂತ ಕೇಳಿದ್ದೆ ಆದ್ರೆ, ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ 24/6 ಪ್ರಾರಂಭ ಆಗಿದೆ. ಸ್ನೇಹಿತರೆ, ಕಡೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ 24/7/2024 ಆಗಿರುತ್ತೆ. ಅಂದ್ರೆ ಇದೇ ತಿಂಗಳ 24ನೇ ತಾರೀಕುವರೆಗೂ ನೀವು ಹಾಕೋದಾಗಿರುತ್ತೆ. ಮತ್ತೆ ನೀವು ಆನ್ಲೈನ್ ಅಲ್ಲಿ ಫೀನ ಪೇ ಮಾಡೋದಕ್ಕೆ 25ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ಸ್ನೇಹಿತರೆ, ಈ ಎಕ್ಸಾಮಿನೇಷನ್ 2 ಟೈಪ್ ಇರುತ್ತೆ. ಸ್ನೇಹಿತರೆ, ಅದು ಟೆಂಟೇಟಿವ್ ಡೇಟ್ ಕೂಡ ಹಾಕ್ಬಿಟ್ಟಿದ್ದಾರೆ. ಶೆಡ್ಯೂಲ್ ಫಾರ್ ಟೈರ್ 1 ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳ್ತಾರೆ. ಇದು ಟೈರ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಅದು ಬಂದು ಡಿಸೆಂಬರ್ 2024 ಇರುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್, ನೀವು ಡೀಟೇಲ್ ಆಫ್ ಪೋಸ್ಟ್ ಗಳ ಬಗ್ಗೆ ಕೇಳಿದ್ದೆ ಆದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ವಿವಿಧ ಇಲಾಖೆಗಳಲ್ಲಿ ಕಾದಿರತಕ್ಕಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಏನು ಡೆಸಿಗ್ನೇಷನ್ ಆಗಿರ್ಬೋದು, ಏಜ್ ಲಿಮಿಟ್ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ಕೊಂಡು ಹೋಗ್ಬೋದಾಗಿರುತ್ತೆ. ಮತ್ತೆ ಇದಕ್ಕೆ ಸ್ಯಾಲರಿ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ 44,900 ಇಂದ 1,42,400 ಇರುತ್ತೆ. ಹಾಗೆ ಪೇ ಲೆವೆಲ್ 6 ಗ್ರೂಪ್ ಪೋಸ್ಟ್ ಗಳಿಗೆ ಬಂದಿದ್ದೆ ಆದ್ರೆ 35,400 ಇಂದ 1,12,400 ಇರುತ್ತೆ. ಲೆವೆಲ್ 5 ಗೆ ಬಂದಿದ್ದೆ ಆದ್ರೆ 29,000 ಇಂದ 92,000 ಗ್ರಾಸ್ ಇರುತ್ತೆ. ಲೆವೆಲ್ 4 ಗೆ ಬಂದಿದ್ದೆ ಆದ್ರೆ 25,500 ಇಂದ 81,100 ಇರುತ್ತೆ. ಫ್ರೆಂಡ್ಸ್, ವೇಕೆನ್ಸಿ ಸಂಪೂರ್ಣವಾಗಿ ಎಷ್ಟು ಅಂತ ನೀವು ಕೇಳಿದ್ದೆ ಆದ್ರೆ 17,727 ವೇಕೆನ್ಸಿಗಳು ಕಾಲಾಗಿರುವಂತದ್ದು. ಇಲ್ಲಿ ನೀವು ಬಂದಿದ್ದೆ ಆದ್ರೆ ಒಂದಷ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ಆಗಿರ್ಬೋದು, ಯಾವ ರೀತಿ ಹಾಕ್ಬೇಕು, ಮತ್ತೆ ನೀವು ಫೋಟೋ ಇನ್ನಿತರ ಸ್ಕ್ಯಾನ್ ಗಳನ್ನ ಎಷ್ಟು ಮಾಡಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಇಲ್ಲಿ ನೀವು ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇಲ್ಲ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು SSC ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಬರುವಂತಹ ಒಂದು ಲಿಂಕ್ ನ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗೆ ಈ ನೋಟಿಫಿಕೇಶನ್ ಬೇಕೋ ಅಲ್ಲಿ ಲಿಂಕ್ ಇಂದ ಹೋಗಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾಗಿ ಓದಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು SSC ಅವರು ಕಾಲ್ ಮಾಡಿರುವಂತಹ ವಿವಿಧ ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.